ಆಲ್ಮೋಸ್ಟ್ ಚಹಾ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನಾನಿವತ್ತು ಪರ್ಫೆಕ್ಟಾಗಿ ಮನೆಯಲ್ಲೇ ಚಹಾ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಸೊ ಖಂಡಿತ ನೀವು ಕೂಡ ದಿನಾಲೂ ಮಾಡ್ತಿರ್ತೀರ, ಬಟ್ ನಾನು ಮಾಡುವಂತಹ ವಿಧಾನದಲ್ಲಿ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ನನ್ನನ್ನು ನೆನೆಸ್ಕೋತೀರಾ, ಅಷ್ಟು ಸರಿಯಾಗಿ ಬರುತ್ತೆ ಈ ಚಾಯ್ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಇಲ್ಲಿ ಚಹಾ ಮಾಡೋದಕ್ಕೆ ಮೊದಲನೇದಾಗಿ ನಾನು 1 ಗ್ಲಾಸ್ ಆಗುವಷ್ಟು ನೀರು ಹಾಕೊತಿದ್ದೀನಿ. ಇಲ್ಲಿ ಪಾತ್ರೆ ಪೂರ್ತಿಯಾಗಿ ದೊಡ್ಡದಿರಬೇಕು. ಪಾತ್ರೆ ದೊಡ್ಡದಿಟ್ಕೊಳ್ಳಿ, ಚಹಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಉಕ್ಕಿದ್ರೂ ಕೂಡ ಅದು ಚೆಲ್ಲೋದಿಲ್ಲ. ಹೀಗಾಗಿ ದೊಡ್ಡ ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಡಿನಿ. ಆ ನೀರು ಕುದಿ ಬರಲಿ ಅಲ್ಲಿ ತನಕ ನಾನಿಲ್ಲಿ ಕಲಿಯಲ್ಲಿ ಒಂದು 5 ಏಲಕ್ಕಿ, ಒಂದು 4 ಲವಂಗ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕೊಂಡಿನಿ. ಮತ್ತು ಸ್ವಲ್ಪನೇ ಹಸಿ ಶುಂಠಿ ಹಾಕೊತಿದ್ದೀನಿ. ಇವಾಗ ಈ 4 ಸಾಮಗ್ರಿ ತರಿತರಿಯಾಗಿ ಕುಟ್ಕೊಂಡು ತಗೋಬೇಕು. ಈ ರೀತಿ ಕಲಿ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ನೀವು ತರಿತರಿಯಾಗಿ ಕುಟ್ಕೊಂಡು ತಗೋಬೋದು. ಒಂದು 2-3 ಸಲ ಪಲ್ಸ್ ಮೂಡಲ್ಲಿ ತಿರ್ಸ್ಕೊಂಡು ತೊಗೊಂಡ್ರೂ ನಡೆಯುತ್ತೆ. ಸೊ ನೋಡಿ, ಇವಾಗ ಕುಟ್ಕೊಂಡಾಗಿದೆ. ಇವಾಗ ಇದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ನೀರು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಈ ಕುಟ್ಟಿದಂತಹ ಮಸಾಲನ ನೀರಿನಲ್ಲಿ ಸೇರಿಸ್ತಿದ್ದೀನಿ. ಮಸಾಲ ಜೊತೆಗೆ ನಾನಿಲ್ಲಿ ಚಹಾ ಪೌಡರ್ ಹಾಕೊತಿದ್ದೀನಿ. ಸುಮಾರು ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಚಹಾ ಪೌಡರ್ ಹಾಕೊತಿದ್ದೀನಿ. ಇಲ್ಲಿ ಚಹಾ ಪೌಡರ್ ಇಷ್ಟೇ ಹಾಕಬೇಕಂತೇನಿಲ್ಲ. ನೀವು ಯಾವ ಪ್ರಮಾಣದಲ್ಲಿ ಚಹಾ ಮಾಡ್ತಿರಲ್ಲ ಅದಕ್ಕೆ ನೋಡ್ಕೊಂಡು ನೀವು ಇಲ್ಲಿ ಚಹಾ ಪೌಡರ್ನ ಸೇರಿಸಬೇಕಾಗುತ್ತೆ. ಇವಾಗ ಚಹಾ ಪೌಡರ್ ಹಾಕಿದ ಮೇಲೆ ಒಂದು 5-6 ನಿಮಿಷ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ನಾವು ಮಸಾಲ ಹಾಕಿರ್ತೀವಿ, ಚಹಾ ಪೌಡರ್ ಹಾಕಿರ್ತೀವಲ್ಲ, ಹೀಗಾಗಿ ಪೂರ್ತಿಯಾಗಿ ಕಲರ್ ಬಿಟ್ಕೋತನ ಕುದಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಆದಮೇಲೆ ನಾನಿಲ್ಲಿ ಹಸಿ ಹಾಲು ಹಾಕೊತಿದ್ದೀನಿ. 1 ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗುವಷ್ಟು ಹಸಿ ಹಾಲು ಹಾಕ್ಕೊಂಡಿನಿ. ಇಲ್ಲಿ ಹಾಲು ಹಸಿದೇ ಹಾಕೋಬೇಕು, ಅಂದರೆ ಕಾಯಿಸಿ ಆರಿಸಿಟ್ಟಂತಹ ಹಾಲನ್ನ ಯೂಸ್ ಮಾಡಬಾರ್ದು. ನಿಮಗೆ ಪರ್ಫೆಕ್ಟಾಗಿ ಚಾಯ್ ಬರಬೇಕಂದ್ರೆ ಕಚ್ಚಾ ಅಥವಾ ಹಸಿ ಹಾಲನ್ನೇ ಹಾಕ್ಕೊಳ್ಳಿ. ಯಾವ್ದು ಹಾಕಿದ್ರು ಭೀ ನಡೆಯುತ್ತೆ. ಇಲ್ಲಿ ಹಾಲು ಹಾಕಿದ ಮೇಲೆ ಮತ್ತೆ ಇದಕ್ಕೆ ಒಂದು 5 ನಿಮಿಷ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಅಂದರೆ ಟೋಟಲ್ ಆಗಿ ಮಸಾಲ ಹಾಕಿದ ಮೇಲೆ ಒಂದು 5 ನಿಮಿಷ ಮತ್ತು ಹಾಲು ಹಾಕಿದ ಮೇಲೆ ಒಂದು 5 ನಿಮಿಷ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಕೊನೆಗೆ ಇದಕ್ಕೆ ಸಕ್ಕರೆ ಸೇರಿಸಬೇಕಾಗುತ್ತೆ. ಸಕ್ಕರೆ ನಿಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಕೆಲವರಿಗೆ ಸ್ವೀಟ್ ಇಷ್ಟ ಇರುತ್ತೆ, ಕೆಲವರಿಗೆ ಸ್ವಲ್ಪ ಸಪ್ಪು ಇಷ್ಟ ಇರುತ್ತೆ. ಅದು ನೋಡ್ಕೊಂಡು ನೀವು ಇಲ್ಲಿ ಸಕ್ಕರೆನ ಹಾಕ್ಕೊಳ್ಳಿ. ಇವಾಗ ನೋಡಿ, ಸಕ್ಕರೆ ಹಾಕಿದ ಮೇಲೆ ಜಸ್ಟ್ ಕರಗಿಸ್ಕೊಂಡು ತೊಗೋಬೇಕು. ಮತ್ತು ಸಕ್ಕರೆ ಹಾಕಿದ ಮೇಲೆ ಒಂದು 3 ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ನಮ್ಮ ಚಾಯ್ ರೆಸಿಪಿ ತಯಾರಾಗಿದೆ. ಘಮ್ ಅಂತಿದೆ ಈ ಚಹಾ. ಸೊ ಮನೆಯೆಲ್ಲ ಘಮ್ ಅಂತ ಪರಿಮಳ ಬರ್ತಿದೆ, ಅಷ್ಟು ಸರಿಯಾಗಿ ಬಂದಿದೆ. ಮತ್ತು ಈ ರೀತಿ ಸರ್ವ್ ಮಾಡ್ಕೊಂಡಾದ್ಮೇಲೆ ಚಮಚಲಿಂದ ಈ ರೀತಿ ಒಂದು 4-5 ಸಲ ಚಹಾನ ಈ ರೀತಿ ಹಾಕಬೇಕು. ಹಾಕಿದರೆ ಮಸ್ತಾಗಿ ನೊರೆಯಾಗಿ ಬರುತ್ತೆ ಅದು. ಓಕೆ, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ಇವಾಗ ಏನಿಲ್ಲ, ಇದನ್ನು ಕಪ್ನಲ್ಲಿ ಸರ್ವ್ ಮಾಡ್ತಿದ್ದೀನಿ. ಓಕೆ, ಪರ್ಫೆಕ್ಟಾಗಿ ನಮ್ಮ ಚಾಯ್ ರೆಸಿಪಿ ತಯಾರಾಗಿದೆ. ನಿಮಗೆ ಈ ಚಾಯ್ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಖಂಡಿತ ನೀವು ಕೂಡ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಮತ್ತು ನೀವು ಕೂಡ ಮಾಡ್ತಿರ್ತೀರ, ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.